ರೇಷ್ಮೆ ಹುಳು ಅಂಚೆ ಪೆಟ್ಟಿಗೆ ಟಪಾಲು ಅಥವಾ ಮೂಲೆಗಳಲ್ಲಿ ಗೂಡು ಕಟ್ಟುವ ಈ ವಿಸ್ಮಯದ ಹಿಂದೆ ಹಲವು ಕುತೂಹಲಕಾರಿ ನಿಸರ್ಗ ನಿಯಮಗಳು ಮತ್ತು ಸೌಂದರ್ಯ ಅಡಗಿದೆ. ಏಕ್ ಹುಳು ಗೂಡು ಕಟ್ಟುವ ಸೂಕ್ಷ್ಮ ತಂತ್ರಜ್ಞಾನ. ರೇಷ್ಮೆ ದಾರದ ದಪ್ಪ. ರೇಷ್ಮೆ ಹುಳು ತನ್ನ ಬಾಯಿಯಿಂದ ಹೊರಹಾಕುವ ದಾರ ಎಷ್ಟು ಸೂಕ್ಷ್ಮವಾಗಿರುತ್ತದೆ ಎಂದರೆ ಮಾನವನ ಕೂದಲಿಗಿಂತ 10 ಪಟ್ಟು ತೆಳ್ಳಗಿರುತ್ತದೆ. ಆದರೂ ಇದು ಅತ್ಯಂತ ಗಟ್ಟಿ ಮತ್ತು ಸ್ಥಿತಿಸ್ಥಾಪತ್ವ ಇಲಾಸ್ಟಿಸಿಟಿ ಹೊಂದಿದೆ. ಸ್ವಯಂ ರಕ್ಷಣೆ. ಟಪಾಲು ಪೆಟ್ಟಿಗೆಯಂತಹ ಮುಚ್ಚಿದ ಜಾಗದಲ್ಲಿ ಗೂಡು ಕಟ್ಟುವುದು ಕೇವಲ ಆಕಸ್ಮಿಕವಲ್ಲ, ಗಾಳಿ, ಮಳೆ ಮತ್ತು ಹಕ್ಕಿಗಳಿಂದ ತಲೆಮರೆಸಿಕೊಳ್ಳಲು ಹುಳು ಕಂಡುಕೊಳ್ಳುವ ಸುರಕ್ಷಿತ ಬುಲೆಟ್ ಪ್ರೂಫ್ ಮನೆಯದು. ತಾಪಮಾನ ನಿಯಂತ್ರಣ. ಗೂಡಿನ ಒಳಭಾಗವು ನೈಸರ್ಗಿಕವಾಗಿಯೇ ಸಮತೋಲಿತ ತಾಪಮಾನವನ್ನು ಕಾಯ್ದುಕೊಳ್ಳುತ್ತದೆ. ಇದು ಪ್ಯೂಪಾ ಹಂತದಲ್ಲಿದ್ದಾಗ ಹುಳು ಬದುಕಲು ಸಹಾಯ ಮಾಡುತ್ತದೆ. ದೋ ಕವಿ ಕಲ್ಪನೆ ಮತ್ತು ಜೀವನ ದರ್ಶನ. ಬೇಂದ್ರೆಯವರು ಈ ಸಾಲನ್ನು ಕೇವಲ ಕಣ್ಣಿಗೆ ಕಾಣುವ ದೃಶ್ಯವಾಗಿ ಬರೆಯಲಿಲ್ಲ, ಅದರ ಹಿಂದೆ ಆಳವಾದ ಚಿಂತನೆ ಇದೆ. ಟಪಾಲು ಲೆಟರ್ ಮತ್ತು ಕಾಗದ. ಅಂಚೆ ಪೆಟ್ಟಿಗೆಯಲ್ಲಿ ಕಾಗದ ಪತ್ರಗಳು ಸೇರುವಂತೆ ಹುಳುವು ತನ್ನದೇ ದಾರದಿಂದ ಅಕ್ಷರಶಃ ಒಂದು ಸುಂದರ ರೇಷ್ಮೆ ಪತ್ರವನ್ನು ಹೆಣೆಯುತ್ತದೆ. ಮೌನ ಸಾಲಿಧನೆ. ಹುಳುಗುಡು ಕಟ್ಟುವಾಗ ಸಂಪೂರ್ಣವಾಗಿ ಮೌನವಾಗಿರುತ್ತದೆ. ತನ್ನನ್ನೇ ಗೂಡಿನೊಳಗೆ ಬಂಧಿಸಿಕೊಂಡು ಮುಂದೆ ಸುಂದರ ರೆಕ್ಕೆಗಳಿರುವ ಪತಂಗವಾಗಿ ಚಿಟ್ಟೆಯಾಗಿ ಮರುಜನ್ಮ ತಾಳಲು ಕಾಯುತ್ತದೆ. ಇದು ಮನುಷ್ಯನ ಅಂತರ್ಮುಖಿ ಸಾಧನೆಗೆ ಸಾಟಿ. ಥೀಮ್ ಪ್ರಕೃತಿಯ ಸಂಸಾರ. ಶ್ರಾವಣದ ದಿನಗಳಲ್ಲಿ ಎಲೆಗಳನ್ನು ತಿಂದಿ ತೀರಿಸಿದ ಹುಳುಗಳು ಗೂಡು ಕಟ್ಟಿ ತಮ್ಮ ಮುಂದಿನ ಪೀಳಿಗೆಗೆ ಸಿದ್ಧವಾಗುವ ಈ ಹಂತವನ್ನು ಗ್ರಾಮೀಣ ಸೊಗಡಿನಲ್ಲಿ ಹುಳುಗಳ ನೇಯ್ಗೆ ಕೆಲಸ ಎಂದೇ ಕರೆಯುತ್ತಾರೆ. ಮನೆಯ ಮೂಲೆಗಳಲ್ಲೋ ಅಂಚೆ ಪೆಟ್ಟಿಗೆಯಲ್ಲೋ ಚಂದ್ರಿಕೆಯ ಮೇಲೆ ಹುಳುಗಳು ಹುಳು ಕಟ್ಟುವ ಒಂದು ಗೂಡಿನ ಲೇಟರ್ ಬಾಕ್ಸ್ ಅಥವಾ ವಿನ್ಯಾಸ ಮತ್ತು ಸಣ್ಣ ಸಂದಿಗಳಲ್ಲಿ ಗೂಡು ಕಟ್ಟಲು ತೊಡಗಿದಾಗ ಆ ಸನ್ನಿವೇಶವು ಅತ್ಯಂತ ಕುತೂಹಲಕಾರಿ ಮತ್ತು ವಿಸ್ಮಯಕಾರಿಯಾಗಿರುತ್ತದೆ. ಕೃಷಿ ಹಾಗೂ ಪ್ರಕೃತಿಯ ದೃಷ್ಟಿಯಿಂದ ಈ ಹಂತದಲ್ಲಿ ಏನೇನು ಸಂಭವಿಸುತ್ತದೆ ಎಂಬ ವಿವರ ಇಲ್ಲಿದೆ. ಗೂಡು ಕಟ್ಟುವಾಗ ಹುಳು ಮಾಡುವ ಸಿದ್ಧತೆ. ಆಶ್ರಯದ ಹುಡುಕಾಟ. ಹುಳುವು ಪೂರ್ಣವಾಗಿ ಬೆಳೆದು ಚಾರನೆ ಮೌಲ್ಟ್ ಮುಗಿದ ನಂತರ ತಾನು ಗೂಡು ಕಟ್ಟಲು ಸೂಕ್ತವಾದ, ಸುರಕ್ಷಿತವಾದ ಮತ್ತು ಕತ್ತಲಿರುವ ಮೂಲೆಗಳನ್ನು ಹುಡುಕುತ್ತದೆ. ಅಂತಹ ಸಂದರ್ಭದಲ್ಲಿ ಹಳ್ಳಿಯ ರಸ್ತೆ ಬದಿಯ ಕೆಂಪು ಟಪಾಲು ಪೆಟ್ಟಿಗೆ, ಅಂಚೆ ಪೆಟ್ಟಿಗೆ ಮೂಲೆ ಅಥವಾ ಗೋಡೆ ಸಂದಿಗಳು ಅದಕ್ಕೆ ಅತ್ಯುತ್ತಮ ಆಶ್ರಯ ತಾಣವಾಗಿ ಕಾಣಿಸುತ್ತವೆ. ಆಹಾರ ತ್ಯಾಗ. ಗೂಡು ಕಟ್ಟುವ ಸಮಯ ಹತ್ತಿರವಾಗುತ್ತಿದ್ದಂತೆ ಹುಳುವು ಹಿಪ್ಪು ನೇರಳೆ ಮಲ್ಬರಿ ಎಲೆಗಳನ್ನು ತಿನ್ನುವುದನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತದೆ. ಪಾರದರ್ಶಕ ಬಣ್ಣ. ಹುಳುವಿನ ದೇಹವು ಹಳದಿ ಅಥವಾ ಪಾರದರ್ಶಕ ಟ್ರಾನ್ಸ್ಪರೆಂಟ್ ಬಣ್ಣಕ್ಕೆ ತಿರುಗುತ್ತದೆ. ಗೂಡು ಕಟ್ಟುವ ರೋಮಾಂಚಕ ಪ್ರಕ್ರಿಯೆ. ಆಧಾರ ನೂಲು ಫ್ಲಾಸ್. ಹುಳುವು ಮೊದಲು ಟಪಾಲಿನ ಗೋಡೆ ಅಥವಾ ಅಂಚಿಗೆ ತನ್ನ ಲಾಲಾರಸದಿಂದ ಸಣ್ಣ ಆಧಾರದ ಜಾಲವನ್ನು ಆಂಕರ್ ನೆಟ್ವರ್ಕ್ ಹೆಣೆಯುತ್ತದೆ. ಆಠ್ ಆಕಾರದ ಚಲನೆ. ಹುಳುವು ತನ್ನ ತಲೆಯನ್ನು ಆಠ್ ಮಾದರಿಯಲ್ಲಿ FIGURE8 ಪ್ಯಾಟರ್ನ್ ನಿರಂತರವಾಗಿ ತಿರುಗಿಸುತ್ತಾ ತನ್ನ ಲಾಲಾಗ್ರಂಥಿಯಿಂದ ಸೆರಿಸಿನ್ ಮತ್ತು ಫೈಬ್ರೋಯಿನ್ ಎಂಬ ಪ್ರೋಟೀನ್ ಯುಕ್ತ ದ್ರವವನ್ನು ಹೊರಹಾಕುತ್ತದೆ. ಗಾಳಿಗೆ ಗಟ್ಟಿಯಾಗುವುದು. ಬಾಯಿಯಿಂದ ಬಂದ ದ್ರವವು ಗಾಳಿಯ ಸಂಪರ್ಕಕ್ಕೆ ಬಂದ ತಕ್ಷಣ ಗಟ್ಟಿಯಾದ ಮೃದುವಾದ ರೇಷ್ಮೆ ದಾರವಾಗಿ ಬದಲಾಗುತ್ತದೆ. ಅಖಂಡ ಪರಿಶ್ರಮ. ಒಂದು ಹುಳುವು ಸತತ 3 ದಿನಗಳ ಕಾಲ ಯಾವುದೇ ವಿಶ್ರಾಂತಿ ಇಲ್ಲದೆ ಸುಮಾರು 24,000 ರಿಂದ 30,000 ಬಾರಿ ತನ್ನ ತಲೆಯನ್ನು ಆಡಿಸಿ ಗೂಡನ್ನು ಪೂರ್ಣಗೊಳಿಸುತ್ತದೆ. ಪ್ರಕೃತಿ ಮತ್ತು ಕಾವ್ಯದ ಬೆಸುಗೆ. ದರಾ ಬೇಂದ್ರೆಯವರು ಇದನ್ನು ಗಮನಿಸಿಯೇ ಟಪಾಲಲ್ಲಿ ಗೂಡು ಕಟ್ಟುವ ಒಂದೊಂದು ಹುಳುಗಳ ನೋಟ ಎಂದಿದ್ದಾರೆ. ಟಪಾಲು ಪೆಟ್ಟಿಗೆಯ ಸಣ್ಣ ಪೊಟರೆ ಅಥವಾ ಸಂದಿಯಲ್ಲಿದ್ದರೂ ಹುಳುವು ತನ್ನದೇ ಆದ ಅದ್ಭುತ ಪ್ರಪಂಚವನ್ನು ಕೋಶಬಾಯ್ ಕುಕುನ್ ಸೃಷ್ಟಿಸಿಕೊಳ್ಳುತ್ತದೆ. ಆ ಗೂಡಿನ ಒಳಗೆ ಅದು ಪ್ಯೂಪಾ ಹಂತಕ್ಕೆ ತಲುಪಿ ನಂತರ ಸುಂದರ ಪತಂಗವಾಗಿ ಹೊರಬರಲು ಸಿದ್ಧವಾಗುತ್ತದೆ. ರೇಷ್ಮೆ ಬೆಳೆಗಾರರು ಮನೆಗಳಲ್ಲಿ ಹುಳುಗಳಿಗೆ ಚಂದ್ರಿಕೆ ನೆಟ್ ಬೈ ಚಂದ್ರಿಕೆ ಇಡುವಂತೆಯೇ ರೇಷ್ಮೆಯಲ್ಲಿ ಉಚಿತವಾಗಿ ಸಿಗುವ ಮೂಲೆಗಳೇ ಹುಳುಗಳಿಗೆ ನೈಸರ್ಗಿಕ ವಿಸ್ಮಯ ಹಾಗೂ ಬೇಂದ್ರೆಯವರ ಕಾವ್ಯ ಪ್ರಪಂಚಕ್ಕೆ ಸಂಬಂಧಿಸಿದಂತೆ ಇನ್ನು ಕೆಲವು ಅತ್ಯಂತ ಸ್ವಾರಸ್ಯಕರವಾದ ಮಾಹಿತಿಗಳು ಇಲ್ಲಿವೆ. ರೇಷ್ಮೆ ಹುಳುವಿನ ರಸಾಯನಶಾಸ್ತ್ರ. ನ್ಯಾಚುರಲ್ ಕೆಮಿಸ್ಟ್ರಿ. ಸ್ವಾಭಾವಿಕ ಅಂಟು. ಹುಳು ದಾರವನ್ನು ಹೊರಹಾಕುವಾಗ ಫೈಬ್ರೋಯಿನ್ ಎಂಬ ಮುಖ್ಯ ದಾರ ಮತ್ತು ಅದನ್ನು ಒಂದಕ್ಕೊಂದು ಅಂಟಿಸಲು ಸೆರಿಸಿನ್ ಎಂಬ ನೈಸರ್ಗಿಕ ಗಮ್ ಅಂಟು ಅನ್ನು ಬಳಸುತ್ತದೆ. ನೀರು ನಿರೋಧಕ ಮನೆ. ಗೂಡು ಪೂರ್ಣಗೊಂಡ ನಂತರ ಅದು ಹೊರಗಿನ ಮಳೆ ಮತ್ತು ತೇವಾಂಶದಿಂದ ಒಳಗಿರುವ ಕೀಟವನ್ನು ಸಂಪೂರ್ಣವಾಗಿ ರಕ್ಷಿಸುತ್ತದೆ. ಅಂಚೆ ಪೆಟ್ಟಿಗೆಯಂತಹ ಹೊರಾಂಗಣದಲ್ಲಿ ಮಳೆ ಬಿದ್ದರೂ ಗೂಡಿನ ಒಳಗಡೆ ಹನಿ ನೀರು ಹೋಗುವುದಿಲ್ಲ. ದರಾ ಬೇಂದ್ರೆಯವರ ಕಾವ್ಯ ರೂಪದ ವಿಶೇಷತೆ. ಬೇಂದ್ರೆಯವರ ಕವಿತೆಯಲ್ಲಿ ಟಪಾಲಲ್ಲಿ ಗೂಡು ಕಟ್ಟುವ ಎಂಬ ಕಲ್ಪನೆ ಅತ್ಯಂತ ವಿಶಿಷ್ಟವಾದದ್ದು. ಗ್ರೇಟರ್ ದೆನ್ ಟಪಾಲು ಈಕ್ವಲ್ಸ್ ಸುದ್ದಿ ಬಾಯ್ ಸಂದೇಶ. ಗ್ರೇಟರ್ ದೆನ್ ಗೂಡು ಈಕ್ವಲ್ಸ್ ಜೀವ ಬಾಯ್ ನೇಕಾರಿಕೆ. ಗ್ರೇಟರ್ ದೆನ್ ಸಂದೇಶದ ಸಂಕೇತ. ಅಂಚೆ ಪೆಟ್ಟಿಗೆ ಟಪಾಲು ಎಂದರೆ ಜನರಿಗೆ ಶುಭ ವರ್ತಮಾನ, ಸುದ್ದಿ ಅಥವಾ ಪತ್ರಗಳನ್ನು ತಲುಪಿಸುವ ಜಾಗ. ಪ್ರಕೃತಿಯ ಪತ್ರ. ಕವಿ ದೃಷ್ಟಿಯಲ್ಲಿ
ರೇಷ್ಮೆ ಹುಳುವು ಟಪಾಲಿನ ಮೂಲೆಯಲ್ಲಿ ಗೂಡು ಕಟ್ಟುವುದೆಂದರೆ ಸೃಷ್ಟಿಕರ್ತ ಅಥವಾ ಪ್ರಕೃತಿದೇವಿ ಮನುಷ್ಯನಿಗೆ ಕಳುಹಿಸಿದ ಜೀವಂತ ಪ್ರೇಮಪತ್ರ ಇದ್ದಂತೆ. ನಿಸರ್ಗವು ತನ್ನ ವಿಸ್ಮಯಕಾರಿ ಸೌಂದರ್ಯದ ಸಂದೇಶವನ್ನು ಹುಳುಗಳ ಈ ಸಣ್ಣ ಗೂಡಿನ ಮೂಲಕ ನಮಗೆ ರವಾನಿಸುತ್ತಿದೆ ಎಂಬುದು ಬೇಂದ್ರೆಯವರ ಕಾವ್ಯದ ಗೂಢಭಾವ. ಥೀಮ್: ಪ್ರಕೃತಿಯಲ್ಲಿ ರೇಷ್ಮೆ ಹುಳುವಿನ ರೂಪಾಂತರ, ಮೆಟಾಮೋರ್ಫೋಸಿಸ್. ಗೂಡು ಕಟ್ಟಿದ ನಂತರ ಆವರಣದೊಳಗೆ ನಡೆಯುವ ಪರಿವರ್ತನೆ ನಿಜಕ್ಕೂ ಅದ್ಭುತ. ಹಂತ ಸಮಯ ಪ್ರಕ್ರಿಯೆ: 1. ಗೂಡು ನಿರ್ಮಾಣ. ಕಕೂನಿಂಗ್ 2 ರಿಂದ 3 ದಿನ ಬಾಯಿಯ ಲಾಲಾರಸದಿಂದ ಸತತವಾಗಿ ಅಖಂಡ ದಾರ ಹೆಣೆಯುವುದು. 2. ಪ್ಯೂಪಾ ಸ್ಟೇಜ್ 10 ರಿಂದ 12 ದಿನ ಗೂಡಿನೊಳಗೆ ಮೌನವಾಗಿ ನಿದ್ರಿಸುತ್ತಾ ದೇಹದ ಭಾಗಗಳನ್ನು ರೆಕ್ಕೆಗಳಾಗಿ ಬದಲಾಯಿಸಿಕೊಳ್ಳುವುದು. 3. ಪತಂಗೋತ್ ಸ್ಟೇಜ್. ಅಂತಿಮ ಹಂತ ರೇಷ್ಮೆ ಗೂಡನ್ನು ಒಡೆದುಕೊಂಡು ಸುಂದರವಾದ ಬಿಳಿ ರೆಕ್ಕೆಗಳ ಪತಂಗವಾಗಿ ಆಕಾಶಕ್ಕೆ ಹಾರುವುದು. 4. ಗ್ರಾಮೀಣ ಭಾಗದ ಶ್ರಾವಣದ ನೆನಪುಗಳು. ಹಳೆಯ ಕಾಲದಲ್ಲಿ ಹಳ್ಳಿಗಳಲ್ಲಿ ವಿದ್ಯುತ್ ಅಥವಾ ಆಧುನಿಕ ಸೌಕರ್ಯಗಳಿಲ್ಲದಾಗ ಅಂಚೆ ಪೆಟ್ಟಿಗೆಗಳು, ಮರದ ಪೊಟರೆಗಳು ಹಾಗೂ ಮನೆಮಾಡಿನ ಅಂಚುಗಳಲ್ಲಿ ಈ ರೀತಿ ನೈಸರ್ಗಿಕವಾಗಿ ರೇಷ್ಮೆ ಅಥವಾ ಇತರೆ ಗೂಡು ಕಟ್ಟುವ ಹುಳುಗಳು ಕಾಣಸಿಗುತ್ತಿದ್ದವು. ಶ್ರಾವಣದ ಮಳೆಯಲ್ಲಿ ಮಣ್ಣು ನೆದು ಗಿಡ ಮರಗಳು ಹಸಿರಾಗಿ ಪ್ರಕೃತಿಯ ಪ್ರತಿಯೊಂದು ಜೀವಿಯು ತನ್ನದೇ ಶೈಲಿಯಲ್ಲಿ ಸಂಸಾರ ಹೂಡುವ ಆ ಸೌಂದರ್ಯವನ್ನು ಕವಿ ತಮ್ಮ ಕಣ್ಣಂಚಿನಲ್ಲಿ ಹಿಡಿದಿಟ್ಟು ನಮಗೆ ಈ ಅಮರ ಸಾಲುಗಳ ಮೂಲಕ ನೀಡಿದ್ದಾರೆ.